ಧಾರವಾಡದ ಗಣಕರಂಗ ಸಂಸ್ಥೆ ಆಯೋಜಿಸಿರುವ 79ನೇ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಕಥಾ ಸ್ಪರ್ಧೆ ಪ್ರಸಂಗಗಳು. ನಾನು ಡಾಕ್ಟರ್ ನಾಗರತ್ನ ಅಶೋಕ್ ಭಾವಿಕಟ್ಟಿ, ಉಪನ್ಯಾಸಕರು, ಹುನಗುಂದ್. ನನ್ನ ಕಥೆಯ ಶೀರ್ಷಿಕೆ ಬೆಂದು ಹೋದ ಭಾವಯಾನ. ಮತ್ತೊಮ್ಮೆ ಶೀರ್ಷಿಕೆ ಬೆಂದು ಹೋದ ಭಾವಯಾನ. ಜಗಮಗಿಸುವ ಮಹಾನಗರದ ಬೆಳಕಿನ ಪ್ರಪಂಚದಲ್ಲಿ ಕತ್ತಲ ಕರಾಳ ಘಟನೆಗಳು, ಮನ ಕಲಕುವ ಕೃತ್ಯಗಳು, ಸಹಜ ಎಂಬಂತಹ ಸನ್ನಿವೇಶಗಳು. ಅಂದು ಭಾನುವಾರ ಸಂಜೆ ಮಕ್ಕಳೊಂದಿಗೆ ಹೊರಗಡೆ ಸುತ್ತಾಡಲೆಂದು ಹೊರಟು ನಿಂತಾಗ ಮನೆಯ ಅಕ್ಕಪಕ್ಕದಲ್ಲಿ ಅದೇನೋ ನಿಶ್ಶಬ್ದ. ಬಿಸಿಲಿನ ಪ್ರಖರದ ಆ ಧಗೆಗೆ ಪ್ರಕೃತಿಯ ಜೀವವನ್ನೇ ಹಿಂಡುತ್ತಿರುವಂತಹ ಭಾವ. ನೀರವ ಮೌನ. ಅಂದೇಕೋ ವಾತಾವರಣದಲ್ಲಿ ಬದಲಾವಣೆ. ಯಾಕಿರಬಹುದು? ಊಹಿಸಿಕೊಳ್ಳುತ್ತಲೇ ನಡೆದಿದ್ದೆ. ಮನೆಗೆ ಮರಳುವ ಹೊತ್ತಿಗೆ ರಾತ್ರಿ 9 ಗಂಟೆಯಾಗಿತ್ತು. ಮನೆ ಎದುರಿಗೆ ಒಂದು ಪೊಲೀಸ್ ಜೀಪು, ಮೇಲೊಂದು ಕೆಂಪು ದೀಪದ ಇಂಡಿಕೇಟರ್. ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡುವ ಜನ. ಕಂಡು ಕಾಣದಂತಹ ಓರೆ ನೋಟ. ಏನಾಗಿರಬಹುದು? ಪೊಲೀಸ್ ಯಾಕೆ ಬಂದಿರಬಹುದು? ಯಾವ ಕುತೂಹಲವೂ ಇಲ್ಲದ ನಿರ್ಲಿಪ್ತ ನಡಿಗೆ. ಆದರೆ ಏನು ಆಗಿರಬಹುದು ಎಂದು ತಿಳಿಯುವ ತವಕ ನನಗೆ. ಮನೆ ಇರುವುದು ಇಂದಿರಾನಗರದ ಬಸವ ಸಂಕೀರ್ಣದ 4ನೇ ಮಹಡಿಯಲ್ಲಿ. ಅಲ್ಲಿಂದ ಇಣುಕಿ ನೋಡುವಷ್ಟು ಕುತೂಹಲ. ಅಮ್ಮ, ಹೋಗ್ಲಿ ಬಿಡಮ್ಮ, ಅದೆಲ್ಲ ಯಾಕೆ ಬೇಕು, ಒಳಗ್ ಬಾ ಎಂದು ಬಾಗಿಲು ತೆರೆಯುತ್ತಲೇ ಕರೆದು ಒಳ ನಡೆದ ಮಗ. ನಾನು ಅಲ್ಲಿಯೇ ನಿಂತು ಗಮನಿಸುತ್ತಿದ್ದೆ. ನಾವಿರುವ ಅಪಾರ್ಟ್ಮೆಂಟಿನ ಎದುರಿನ ಮನೆಯಿಂದ ಬೆಡ್ಶೀಟ್ ಸುತ್ತಿದ ಶವವೊಂದನ್ನು ತಂದು ಆಂಬ್ಯುಲೆನ್ಸ್ನಲ್ಲಿ ಹಾಕಿಕೊಂಡರು. ಪೊಲೀಸ್ ಪೇದೆಗಳು ಜೋತು ಮುಖ ಹಾಕಿದ, ನೋಡಲು ಸುಮಾರಾಗಿದ್ದ ವ್ಯಕ್ತಿಯೋರ್ವನ ಶರ್ಟಿನ ಕಾಲರ್ ಹಿಡಿದು ಜೀಪಿನಲ್ಲಿ ಹಾಕಿಕೊಂಡು ಕ್ಷಣ ಹೊತ್ತಲ್ಲಿ ಜಾಗ ಖಾಲಿ ಮಾಡಿದರು. ಇಷ್ಟೆಲ್ಲ ನಡೆದದ್ದು 10 ನಿಮಿಷದಲ್ಲಿ. ಮತ್ತೆ ಯಥಾಸ್ಥಿತಿ. ಅಲ್ಲಿ ಏನೂ ನಡೆದೇ ಇಲ್ಲ ಎಂಬಂತಹ ವಾತಾವರಣ. ಆದಿ ಅಂತ್ಯ, ಯಾಕೆ, ಏನು ಒಂದೂ ತಿಳಿಯದವಳಂತೆ ಒಳ ನಡೆದು ಮಕ್ಕಳೊಂದಿಗೆ ಮಾತಿಗಿಳಿದೆ. ಮಹಾನಗರದಲ್ಲಿ ಸುತ್ತಾಡಿದ ದಣಿವು. 10 ಗಂಟೆಯಷ್ಟೊತ್ತಿಗೆ ಯಾವಾಗ ನಿದ್ದೆಗೆ ಜಾರಿದೆನೋ ತಿಳಿಯಲಿಲ್ಲ. ಕಣ್ಣು ಬಿಟ್ಟಾಗ ಬೆಳಿಗ್ಗೆ 6 ಗಂಟೆ. ಎಂದಿನಂತೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಅಡಿಗೆ ರೆಡಿ ಮಾಡಿ ಮಕ್ಕಳಿಗೆ ಡಬ್ಬಿ ಕಟ್ಟಿ ಅವರು ಹೊರಡುವ ವೇಳೆಗೆ ಲಿಫ್ಟ್ವರೆಗೂ ಹೋಗಿ ಬೈ ಹೇಳಿ ಕೆಳಗೆ ಅವರು ಮರೆಯಾಗುವವರೆಗೆ ಬಾಲ್ಕನಿಯಿಂದ ಇಣುಕಿ ನೋಡುವುದು ನನ್ನ ದಿನದ ರೂಢಿ. ಇಣುಕಿ ನೋಡಿದಾಗಲೇ ನೆನಪಾದದ್ದು ನಿನ್ನೆ ರಾತ್ರಿಯ ಘಟನೆ. ನಾವಿರುವುದು ಅಪಾರ್ಟ್ಮೆಂಟಿನ ಹಾಗೂ ಹೋಗುಗಳನ್ನು ನೋಡಿಕೊಳ್ಳಲು ರಂಗಣ್ಣನ ಕುಟುಂಬ ನೆಲಮಳಿಗೆಯಲ್ಲಿ ವಾಸವಿತ್ತು. ಶಾಂತಕ್ಕ ಆತನ ಹೆಂಡತಿ. ಅಕ್ಕಪಕ್ಕದ ಅನೇಕ ಮನೆಗಳಲ್ಲಿ ಮನೆಗೆಲಸ ಮಾಡಿಕೊಂಡಿರುತ್ತಿದ್ದಳು ಶಾಂತಕ್ಕ. ನಾನು ಕೆಳಗೆ ಹೋಗಿ ಶಾಂತಕ್ಕಳೊಡನೆ ಮಾತಿಗಿಡಿದೆ. ರಾತ್ರಿಯ ಘಟನೆಯ ಬಗ್ಗೆ ವಿಚಾರಿಸಿದೆ. ಮನೆಯ ಎದುರಿಗೆ ವಾಸವಿದ್ದ ಪ್ರಶಾಂತ ಸಾಫ್ಟ್ವೇರ್ ಇಂಜಿನಿಯರ್, ಪ್ರತಿಷ್ಠಿತ ಕಂಪನಿಯೊಂದರ ಉದ್ಯೋಗಿ. ತಿಂಗಳಿಗೆ 1.5 ಲಕ್ಷ ಸಂಬಳ. 3 ವರ್ಷಗಳ ಹಿಂದೆ 1 ತಿಂಗಳು ರಜೆ ಹಾಕಿ ತನ್ನ ಸ್ವಂತ ಊರು ಗದಗಿಗೆ ಹೋಗಿ ಅಪ್ಪ ಅಮ್ಮ ತೋರಿಸಿದ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಹೆಂಡತಿ ಸಮೇತ ಬೆಂಗಳೂರಿಗೆ ಬಂದಿದ್ದ. ಅದೇ ತಾನೇ BSc ಪದವಿ ಮುಗಿಸಿದ ಅಪ್ಪಟ ಚೆಲುವಿ, ಚಂದಿರನ ಹೊಳಪಿನ ಕಾಂತಿಯ ನಯನ ಹೆಸರಿಗೆ ತಕ್ಕಂತೆ ತನ್ನ ಬಟ್ಟಲು ಗಂಡಿನ ಚೆಲುವಿಕೆಯಿಂದಲೇ ಪ್ರಶಾಂತನ ಮನ ಸೆಳೆದಿದ್ದಳು. ಅಂಥ ಸುಂದರಿ ನಯನಾಳನ್ನು ಪತ್ನಿಯಾಗಿ ಪಡೆದದ್ದು ಪ್ರಶಾಂತನಿಗೆ ಹೆಮ್ಮೆಯಿತ್ತು. ಅಕ್ಕಪಕ್ಕದ ಜನರನ್ನು, ಗೆಳೆಯರನ್ನು, ಆಫೀಸ್ ಸಿಬ್ಬಂದಿಯವರನ್ನು ಕರೆದು ಸಣ್ಣದಾಗಿ ಒಂದು ರಿಸೆಪ್ಷನ್ ಮಾಡಿಕೊಂಡಿದ್ದ. ಎಲ್ಲ ಚೆನ್ನಾಗೇ ನಡೆದಿತ್ತು. ಪ್ರಶಾಂತ ಬೆಳಿಗ್ಗೆ 8ಕ್ಕೆ ಆಫೀಸ್ ಹೋದರೆ ಬರುವುದು ರಾತ್ರಿ 8ಕ್ಕೆ. ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದ ನಯನ ಅಕ್ಕಪಕ್ಕದವರೊಂದಿಗೆ ಯಾರೊಂದಿಗೆಯೂ ಬೆರೆಯುತ್ತಿರಲಿಲ್ಲ.
2 ದಿನಗಳಿಗೊಮ್ಮೆ ನಯನಾಳ ಊರಿನವನಾದ ಅವಳ ಸಂಬಂಧಿ ಎಂದು ಹೇಳಿಕೊಳ್ಳುತ್ತಾ ಒಬ್ಬ ವ್ಯಕ್ತಿ ಬಂದು ಹೋಗುತ್ತಿದ್ದ. ಮೊದಲು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳದ ಪ್ರಶಾಂತ ಅವನ ಬರುವಿಕೆಯಿಂದ ನಯನಾಳಲ್ಲಿ ಆಗುತ್ತಿದ್ದ ಬದಲಾವಣೆಯಿಂದ ಬೇಸತ್ತಿದ್ದ. ಮನೆಯ ಅಕ್ಕಪಕ್ಕದವರ ಜೊತೆ ಮಾತು ಕಡಿಮೆ ಮಾಡಿದ್ದ. ಆಗಾಗ ಜಗಳವಾಡುವ ಸದ್ದು ಕೇಳಿಬರುತ್ತಿತ್ತು. ಅವನ ಕುರಿತು ನಯನಾಳ ತಂದೆ ಮಲ್ಲಪ್ಪನಲ್ಲಿ ವಿಚಾರಿಸಿದಾಗಲೇ ತಿಳಿದದ್ದು ಆ ವ್ಯಕ್ತಿ ಅವನ ಸಂಬಂಧಿ ಅಲ್ಲ ಎಂದು. ಅಂದಿನಿಂದ ಪ್ರಶಾಂತ ಸ್ವಲ್ಪ ಡಲ್ಲಾಗಿಯೇ ಇರುತ್ತಿದ್ದ. ಒಂದು ದಿನ ಪ್ರಶಾಂತ ಇರುವಾಗಲೇ ಆ ವ್ಯಕ್ತಿ ಮನೆಗೆ ಬಂದಿದ್ದ. ತುಂಬಾ ಜೋರಾಗಿ ಮಾತು ಕೇಳಿಸುತ್ತಿತ್ತು. ಇನ್ನೊಮ್ಮೆ ಮನೆಗೆ ಬರದಿರಲು ತಾಕೀತು ನಡೆದಿತ್ತು. ಕುಕ್ಕರ್ ಸೀಟಿ ಹೊಡೆದ ಸೌಂಡ್ಗೆ ಶಾಂತಕ್ಕ ಸ್ವಲ್ಪ ತಡೀರಿ ಎಂದು ಎದ್ದು ಒಳಗೆ ಹೋಗಿ ಗ್ಯಾಸ್ ಆರಿಸಿ ಬಂದಳು. ನನಗೆ ಕುತೂಹಲ. ಮನೆಗೆ ಬರುತ್ತಿದ್ದ ವ್ಯಕ್ತಿ ಯಾರಂತೆ ಎಂದು ಕೇಳಿದೆ. ಮದುವೆಗೆ ಮುಂಚೆ ನಯನ ಕಾಲೇಜು ದಿನಗಳಲ್ಲಿ ಊರಿನ ಕೊನೆಯ ಕೇರಿಯ ಮಾದಿಗರ ಹುಡುಗ ಶಂಕರ್ ಎಂಬವನನ್ನು ಪ್ರೀತಿಸಿದ್ದಳಂತೆ. ಕೆಳಜಾತಿ ಎಂಬ ಕಾರಣಕ್ಕೆ ಅವಳ ಪ್ರೀತಿಯನ್ನು ಒಪ್ಪದ ಮನೆಯವರು ಒತ್ತಾಯವಾಗಿ ಪ್ರಶಾಂತನೊಡನೆ ವಿವಾಹ ಮಾಡಿದ್ದರಂತೆ. ನಯನಾಳನ್ನು ಬಿಟ್ಟು ಇರಲಾಗದೆ ಶಂಕರ್ ಕೂಡ ಬೆಂಗಳೂರಿನಲ್ಲಿಯೇ ತನಗೆ ಒಂದು ಕೆಲಸ ಹುಡುಕಿಕೊಂಡು ನೆಲೆ ನಿಂತಿದ್ದನಂತೆ ಎನ್ನುತ್ತಾ ಶಾಂತಕ್ಕ ಮುಂದುವರೆಸಿದಳು. ನಯನ ಶಂಕರನ ಸಲಿಗೆ ಸಲ್ಲಾಪಗಳಿಗೆ ಹೇಳಿ ಮಾಡಿಸಿದಂತೆ ಪ್ರಶಾಂತನ ಆಫೀಸ್ ಡ್ಯೂಟಿ ಟೈಮ್ ಆಗಿತ್ತು. ಅವರಿಬ್ಬರ ವಿಷಯ ಪ್ರಶಾಂತನಿಗೆ ಗೊತ್ತಾದಾಗ ಮುಗಿಲೇ ಕತ್ತರಿಸಿ ಬಿದ್ದಂತೆ ಭಾಸವಾಗಿತ್ತು. ಅದಕ್ಕೆ ಇರಬೇಕು, ನಯನ ಈಗಲೇ ಮಕ್ಕಳು ಬೇಡ ಎಂದು 2 ವರ್ಷಗಳಿಂದ ಮುಂದೆ ಹಾಕುತ್ತಲೇ ಇದ್ದಳಂತೆ. 3 ದಿನಗಳ ಹಿಂದೆ ಶಂಕರ್ ಮನೆಗೆ ಬಂದು ನಯನಾನ ಜೊತೆ ಇದ್ದಾಗಲೇ ಪ್ರಶಾಂತ್ ಆಫೀಸಿಗೆ ಅರ್ಧ ದಿನ ರಜೆ ಹಾಕಿ ಮನೆಗೆ ಬಂದಿದ್ದ. ಮೂವರ ನಡುವೆ ಮತ್ತೆ ಮುಖಾಮುಖಿ ಜಗಳವೂ ಆಗಿತ್ತು. ಪ್ರಶಾಂತನ ಬಿಟ್ಟು ಶಂಕರನೊಡನೆ ಹೋಗಿ ಜೀವನ ಮಾಡುವುದಾಗಿ ನಯನ ತನ್ನ ನಿರ್ಧಾರ ತಿಳಿಸಿದ್ದಳು. ಹೀಗೇನಾದರೂ ಆದರೆ ಅಕ್ಕಪಕ್ಕದವರ, ಊರಿನವರ, ಗೆಳೆಯರ, ಸಂಬಂಧಿಗಳ ಮಧ್ಯ ತನ್ನ ಮರ್ಯಾದೆ ಏನಾಗಬಹುದು ಎಂದು ವಿಚಾರಿಸುತ್ತಾ ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿದ್ದ ಪ್ರಶಾಂತ. ಮರುದಿನ ಪ್ರಶಾಂತ ಆಫೀಸ್ ಕೆಲಸದ ಮೇಲೆ ಬೇರೆ ಕಡೆ ಹೋಗುವುದಾಗಿ ಹೇಳಿ ನಯನಾಳ ತವರೂರಾದ ನರಗುಂದಕ್ಕೆ ಬಂದಿದ್ದ. ನಯನಾಳ ತಂದೆ ಮಲ್ಲಪ್ಪ, ಅವಳ ಅಣ್ಣ ಸುನೀಲರ ಮುಂದೆ ನಯನಾಳ ವಿಷಯವನ್ನು ನಡುಗುತ್ತಲೇ ಪ್ರಸ್ತಾಪ ಮಾಡಿದ. ಶಂಕರನ ವಿಷಯ ಗೊತ್ತಿದ್ದ ಮಲ್ಲಪ್ಪ ಮತ್ತು ಸುನೀಲರಿಗೆ ಹಾಗೂ ಹೀಗೂ ಅನಿಸಿ ಮದುವೆ ಮಾಡಿಕೊಟ್ರೂ ತನ್ನ ಹಳೆಯ ಚಾಳಿಯನ್ನು ಮುಂದುವರಿಸಿರುವ ಬಗ್ಗೆ ಕೋಪ ಉಕ್ಕಿ ಬಂತು. ಅಲ್ಲದೆ ಗಂಡನನ್ನು ಬಿಟ್ಟು ಮಾದಿಗರ ಹುಡುಗ ಶಂಕರನ ಜೊತೆ ಹೋಗುವ ನಿರ್ಧಾರ ಮಾಡಿರುವಳೆಂದು ತಿಳಿದಾಗಲಂತೂ ಸಿಟ್ಟು ನೆತ್ತಿಗೇರಿತು. ನಮ್ಮ ಮನೆತನದ ಮರ್ಯಾದೆ ತೆಗೆಯಲೆಂದೇ ಹುಟ್ಟಿದ ನಯನಾಳನ್ನು ಹುಟ್ಟಲಿಲ್ಲ ಎನಿಸಿಬಿಡಬೇಕು ಅಂದಾಗಲೇ ನಾವು ತಲೆ ಎತ್ತಿ ಓಡಾಡಲು ಸಾಧ್ಯ ಎಂಬ ನಿರ್ಧಾರಕ್ಕೆ ಬಂದ ಮಲ್ಲಪ್ಪ. ಈ ವಿಷಯವಾಗಿ ಪ್ರಶಾಂತನ ಅಭಿಪ್ರಾಯ ಕೇಳಿದ. ಆದರೆ ಪ್ರಶಾಂತ ಈಗಲೇ ದುಡುಕುವುದು ಬೇಡ, ನಾನು ನಯನಾಳ ಮನವೊಲಿಸಲು ಪ್ರಯತ್ನಿಸುವೆ, ಅವಳು ತಿದ್ದಿಕೊಂಡರೆ ಸರಿ, ಇಲ್ಲವಾದರೆ ನಿಮಗೆ ತಿಳಿಸುವೆ ಎಂದು ಹೇಳಿ ಹೊರಟು ನಿಂತ. ಮರುದಿನ ಬೆಳಿಗ್ಗೆ ಬೆಂಗಳೂರಿಗೆ ಬಂದ ಪ್ರಶಾಂತ ನಯನಾಳೊಡನೆ ಪ್ರೀತಿಯಿಂದ ನಡೆದುಕೊಂಡ. ಆಫೀಸಿಗೆ 2-3 ದಿನ ರಜೆ ಹಾಕಿದ. ಎಲ್ಲಿಗಾದರೂ 2 ದಿನ ಟ್ರಿಪ್ಗೆ ಹೋಗಿ ಬರೋಣವಾ ಎಂದ. ನನಗೆ ಇಷ್ಟ ಇಲ್ಲ, ನಾನು ಬರೋದಿಲ್ಲ, ನೀವು ಬೇಕಾದರೆ ಹೋಗಿ ಬನ್ನಿ ಎಂದಳು ನಯನ. ನಾನು ನಿನ್ನ ರಾಣಿ ಥರ ನೋಡ್ಕೋತೀನಿ, ನಿನ್ನ ನಿರ್ಧಾರ ಬದಲಿಸಿಕೋ ಎಂದು ಗೋಗರೆದ ಪ್ರಶಾಂತ. ನೀನು ನನ್ನ ಬಿಟ್ಟು ಹೋದರೆ ಏನೂ ಅನಿಸುತ್ತಿರಲಿಲ್ಲ, ಹೇಗೋ ಸಹಿಸಬಹುದಿತ್ತು. ಆದರೆ ಪ್ರಶಾಂತನ ಹೆಂಡತಿ ಯಾವುದೋ ಮಾದಿಗನ ಹುಡುಗನೊಡನೆ ಓಡಿ ಹೋಗಿರುವಳೆಂಬ ಮಾತು ನಾನು ಸಹಿಸಿಕೊಳ್ಳಲಾರೆ, ಅರ್ಥ ಮಾಡಿಕೋ ಎಂದು ಪರಿಪರಿಯಾಗಿ ಕೇಳಿಕೊಂಡ. ಪ್ರಶಾಂತನ ಯಾವ ಮಾತಿಗೂ ನಯನ ಬಗ್ಗಲಿಲ್ಲ, ತನ್ನ ನಿರ್ಧಾರ ಬದಲಾಯಿಸಲೂ ಇಲ್ಲ.
ಶನಿವಾರ ಪ್ರಶಾಂತ ಮಲ್ಲಪ್ಪನಿಗೆ ಫೋನಾಯಿಸಿ ವಿಷಯ ತಿಳಿಸಿದ. ಮಲ್ಲಪ್ಪ ಮಗ ಸುನಿಲನೊಡನೆ ತನ್ನ ತಮ್ಮ ಗಿರಿಯಪ್ಪನಿಗೂ ವಿಷಯ ತಿಳಿಸಿ ಅವನನ್ನು ಕರೆದುಕೊಂಡು ಭಾನುವಾರ ಮಧ್ಯಾಹ್ನ ಬಾಡಿಗೆ ಕಾರು ತೆಗೆದುಕೊಂಡು ಹೊರಟು ಬಂದರು. ಅವರು ಪ್ರಶಾಂತನ ಮನೆ ತಲುಪಿದಾಗ ಸಂಜೆ 4 ಗಂಟೆಯಾಗಿತ್ತು. ಅಪ್ಪ, ಅಣ್ಣ, ಚಿಕ್ಕಪ್ಪ ಒಟ್ಟಿಗೆ ದಿಢೀರಂತ ಬೆಂಗಳೂರು ಬಂದಿರುವುದು ನಯನಾಳಿಗೆ ಆಶ್ಚರ್ಯವೆನಿಸಿತು. ಆದರೆ ತನ್ನ ವಿಷಯವಾಗಿಯೇ ಬಂದಿರಬಹುದು ಎಂಬುದು ಖಚಿತವಾಗಿ ಗೊತ್ತಿತ್ತು. ಅದು ಇದು ಮಾತನಾಡುತ್ತಾ ನಿಧಾನವಾಗಿ ವಿಷಯಕ್ಕೆ ಬಂದರು. ನಯನಾಳನ್ನು ಶಂಕರ್ನ ವಿಷಯವಾಗಿ ನೇರವಾಗಿ ಕೇಳಿದ್ದರು. ನಾನು ನಿಮ್ಮ ಮಗಳಾಗಿ ನಿಮ್ಮ ಮನೆಯಲ್ಲಿದ್ದಾಗ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಪ್ರಶಾಂತನೊಡನೆ ಮದುವೆಯಾಗಿರುವೆ. ಈಗ ನನ್ನ ಮೇಲೆ ನಿಮ್ಮ ಯಾವ ಅಧಿಕಾರವೂ ಇಲ್ಲ. ನನ್ನ ನಿರ್ಧಾರ ಬದಲಿಸಲಾರೆ. ನನಗೆ ಶಂಕರ್ನನ್ನು ಬಿಟ್ಟು ಬದುಕಲು ಆಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದಳು ನಯನ. ಇವಳನ್ನು ಹೀಗೆ ಬಿಟ್ಟರೆ ಆ ಮಾದಿಗನೊಡನೆ ಓಡಿ ಹೋಗಿ ನಮ್ಮ ಮರ್ಯಾದೆ ಹರಾಜು ಹಾಕುತ್ತಾಳೆ ಎಂದು ತಿಳಿದು ಸಿಟ್ಟಿಗೆದ್ದ ಸುನಿಲ, ನಮ್ಮ ಮನೆತನದಲ್ಲಿ ನೀನು ಯಾಕಾದರೂ ಹುಟ್ಟಿರುವೆಯೋ ಏನೋ ಅನಿಸ್ಬಿಟ್ಟಿದೆ ಮಾನ್ಗೆಟ್ಟವಳೆ ಎನ್ನುತ್ತಾ ನಯನಾಳನ್ನು ಹೊಡೆಯಲು ಮುಂದಾದ. ಸುನೀಲನನ್ನು ತಳ್ಳಿದ ನಯನ ಅಡಿಗೆ ಮನೆಗೆ ಓಡಿ ಹೋಗಿ ತರಕಾರಿ ಹೆಚ್ಚುವ ಚಾಕು ತಂದು ಒಬ್ಬೊಬ್ಬರಿಗೂ ಚುಚ್ಚಿ ಎಲ್ಲರನ್ನೂ ಸಾಯಿಸಿ ಶಂಕರನೊಡನೆ ಹೋಗುವುದಾಗಿ ಹೆದರಿಸಿದ್ದಳಂತೆ. ಹಿಂದಿನಿಂದ ಬಂದ ಪ್ರಶಾಂತ ನಯನಾಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ನಯನಾಳ ಕೈಯಲ್ಲಿದ್ದ ಚಾಕುವನ್ನು ಕಸಿದುಕೊಂಡ. ಮುಂದೆ ಏನಾಯಿತು ಎಂಬ ಕುತೂಹಲದಲ್ಲಿ ಇದ್ದಾಗಲೇ ಶಾಂತಕ್ಕನ 2ನೇ ಮಗಳು 6ನೇ ತರಗತಿ ಪರೀಕ್ಷೆ ಮುಗಿಸಿ ಬಂದಿದ್ದಳು. ಶಾಂತಕ್ಕಳ ಗಮನ ಮಗಳ ಕಡೆ ಹೋಯಿತು. ಹೇ ರೂಪ, ಪರೀಕ್ಷೆ ಹೇಗೆ ಆಯಿತು? ಎಲ್ಲಾನು ಬರೆದೆಯಾ ಎಂದು ಕೇಳುತ್ತಾ, ಮಕ್ಕಳು ಪರೀಕ್ಷೆ ಬರೆಯೋದು ಅಂದರೆ ನಾವೇ ಪರೀಕ್ಷೆ ಬರೆದಂಗೆ ನೋಡಿ, ಸ್ವಲ್ಪ ತಡೀರಿ, ಅವಳಿಗೆ ತಿನ್ನೋಕೆ ಏನಾದರೂ ಕೊಟ್ಟು ಬರ್ತೀನಿ ಎನ್ನುತ್ತಾ ಎದ್ದು ಹೋದಳು ಶಾಂತಕ್ಕ. 10 ನಿಮಿಷವಾದರೂ ಶಾಂತಕ್ಕ ಬರಲೇ ಇಲ್ಲ. ಬೇಸರ ಆಗಿ ಅಕ್ಕಪಕ್ಕಕ್ಕೆ ಕಣ್ಣಾಡಿಸಿದೆ. ಪಕ್ಕದಲ್ಲಿದ್ದ ಪ್ರಜಾವಾಣಿ ಪತ್ರಿಕೆ ತೆಗೆದುಕೊಂಡು ಪುಟ ತಿರುವಿದೆ. ಕೆಳಜಾತಿಯ ಹುಡುಗನನ್ನು ಪ್ರೀತಿಸಿದ ಪತ್ನಿಯನ್ನು ಹತ್ಯೆ ಮಾಡಿದ ಪತಿರಾಯ ಎಂಬ ತಲೆಬರಹದ ಸುದ್ದಿ ಇತ್ತು. ಇದು ಪ್ರಶಾಂತನ ಸುದ್ದಿನೇ ಇರಬಹುದು ಎಂದು ಕುತೂಹಲದಿಂದ ಓದಲು ಮುಂದಾಗುವಷ್ಟರಲ್ಲಿ ಶಾಂತಕ್ಕ ಬಂದೇ ಬಿಟ್ಟಳು. ಪತ್ರಿಕೆ ಮುಚ್ಚಿ ಪಕ್ಕಕ್ಕೆ ಇಟ್ಟೆ. ಶಾಂತಕ್ಕ ಮತ್ತೆ ಮುಂದುವರೆಸಿದಳು. ಪ್ರಶಾಂತ ನಯನಾಳ ಕೈಯಲ್ಲಿದ್ದ ಚಾಕು ಕಸಿದುಕೊಂಡ ತಕ್ಷಣ ಸುನೀಲ ಮತ್ತು ಗಿರಿಯಪ್ಪ ನಯನಾಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ನಯನ ಚೀರಾಡಲು ಪ್ರಾರಂಭಿಸಿದಳು. ಮಲ್ಲಪ್ಪ ಓಡಿ ಬಂದು ಮಗಳು ನಯನಾಳ ಬಾಯಿ ಗಟ್ಟಿಯಾಗಿ ಮುಚ್ಚಿದ. ಪ್ರಶಾಂತನ ರೋಷ ಎಲ್ಲಿತ್ತೋ ಏನೋ, ಚಾಕುವಿನಿಂದ ನಯನಾಳ ಬೆನ್ನಿಗೆ 2-3 ಸಾರಿ ಇರಿದೇ ಬಿಟ್ಟ. ಭಯಗೊಂಡ ಸುನೀಲ, ಗಿರಿಯಪ್ಪ ನಯನಾಳ ಕೈ ಬಿಟ್ಟು ದೂರ ಸರಿದು ನಿಂತರು. ನಯನ ನಿಂತಲ್ಲಿಯೇ ಕುಸಿದು ಬಿದ್ದಳು. ನಯನಾಳ ಹೊಟ್ಟೆ, ತೋಳು, ಎದೆ ಎಲ್ಲೆಂದರಲ್ಲಿ ಚಾಕು ಹಾಕಿದ ಪ್ರಶಾಂತ. ಮಲ್ಲಪ್ಪ ಸಹ ಮಗಳನ್ನು ಬಿಟ್ಟು ದೂರ ಸರಿದ. ನಯನಾಳ ಕಿರುಚಾಟ ಜಾಸ್ತಿಯಾಯಿತು. ಅಕ್ಕಪಕ್ಕದ ಜನ ಕೇಳಿಸಿಯೂ ಕೇಳಿಸಿದವರಂತೆ ಇದ್ದರು. ಹೆದರಿದ ಮಲ್ಲಪ್ಪ, ಸುನೀಲ, ಗಿರಿಯಪ್ಪ ದಡದಡನೆ ಹೊರ ನಡೆದು ಕಾರು ಹತ್ತಿ ಹೊರಟೇ ಬಿಟ್ಟರು. ಕ್ಷಣಾರ್ಧದಲ್ಲೇ ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದ ನಯನಾಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. 2-3 ಗಂಟೆಗಳವರೆಗೆ ಏನು ಮಾಡುವುದೆಂದು ತಿಳಿಯದೆ ಮೌನವಾಗಿ ಕುಳಿತಿದ್ದ ಪ್ರಶಾಂತ ಏನೋ ಅರಿವಾದವನಂತೆ ಧಡಗ್ಗನೆ ಎದ್ದು ಮುಖ ತೊಳೆದುಕೊಂಡು ಪೊಲೀಸರಿಗೆ ಫೋನ್ ಮಾಡಿಯೇ ಬಿಟ್ಟ. ನಡೆದ ವಿಷಯ ತಿಳಿಸಿದ. ಮುಂದಿನದು ನಿಮಗೆ ಗೊತ್ತಿದೆ ಎಂದಳು ಶಾಂತಕ್ಕ. ಈಗ ಮನೆತನದ ಮರ್ಯಾದೆಗೆ ಅಂಜಿ ಹೆಂಡತಿಯನ್ನು ಕೊಲೆ ಮಾಡಿದ ಪ್ರಶಾಂತನ ಮರ್ಯಾದೆ ಉಳಿಯಲೂ ಇಲ್ಲ. ಜಾತಿಯ ಹೆಸರಿನಲ್ಲಿ ಊರಿನವರ ಸಂಬಂಧಿಗಳ ಎದುರು ತಮ್ಮ ಮನೆತನದ ಮರ್ಯಾದೆ ಹಾಳಾಗುವುದೆಂದು ತಾನು ಸಾಯುವುದಾಗಿ ಹೆದರಿಸಿ ಒತ್ತಾಯವಾಗಿ ಪ್ರಶಾಂತನೊಡನೆ ಮದುವೆ ಮಾಡಿಕೊಟ್ಟ ಮಲ್ಲಪ್ಪ ಮಗಳನ್ನು ಆಗಲೇ ಮಾನಸಿಕವಾಗಿ ಅರ್ಧ ಸಾಹಿಸಿದ್ದ. ಇತ್ತ ಪ್ರಶಾಂತ ತನ್ನ ಹೆಂಡತಿ ಮಾದಿಗರ ಹುಡುಗನೊಡನೆ
ಓಡಿ ಹೋದಳು ಎಂಬ ಸುದ್ದಿ ಎಲ್ಲರಿಗೂ ಗೊತ್ತಾದರೆ ಏನು ಗತಿ ಎಂದು ತನ್ನ ಮರ್ಯಾದೆ ಕಾಪಾಡಿಕೊಳ್ಳಲು ಮಾವ ಅಳಿಯನ ಸಹಾಯದೊಂದಿಗೆ ಪತ್ನಿ ನಯನಾಳನ್ನು ದೈಹಿಕವಾಗಿ ಕೊಲೆ ಮಾಡಿ ಕತೆ ಮುಗಿಸಿಬಿಟ್ಟ. ಈಗ ಯಾರ ಮರ್ಯಾದೆಯೂ ಉಳಿಯದೆ ಕಣ್ಣೀರಾಕುತ್ತಾ ಪರಿತಪಿಸುತ್ತಿರುವ ಅಪ್ಪ, ಕೊಲೆಗಾರ ಎಂಬ ಪಟ್ಟ ಹೊತ್ತು ಶಿಕ್ಷೆ ಅನುಭವಿಸಿ ಹೊರಬಂದರೂ ಕೆಲಸವನ್ನು ಕಳೆದುಕೊಂಡು ತಲೆ ಎತ್ತಿ ತಿರುಗಾಡದ ಸ್ಥಿತಿಯನ್ನು ತಂದುಕೊಂಡ ಪ್ರಶಾಂತ ಕೊನೆಗೂ ಕೆಳಜಾತಿಯಲ್ಲಿ ಹುಟ್ಟಿದ್ದಕ್ಕೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದವಳನ್ನು ಕಳೆದುಕೊಳ್ಳಬೇಕಾಯಿತು ಎಂಬ ಮಾನಸಿಕ ವೇದನೆಯಲ್ಲಿ ಶಂಕರ್. ಇವರೆಲ್ಲರ ಮಧ್ಯ ನಿರಾಳವಾಗಿ ನಿರಾತಂಕವಾಗಿ ಯಾವ ಜಾತಿಯ ಗೊಡವೆಯೂ ಇಲ್ಲದೆ, ಮರ್ಯಾದೆಯ ಮಹಲಿನ ಅಮಲೂ ಇಲ್ಲದೆ, ಯಾವ ಜಂಜಾಟವೂ ಇಲ್ಲದಂತೆ ನಿರ್ಲಿಪ್ತವಾಗಿ ಪ್ರಾಣ ಬಿಟ್ಟವಳು ನಯನ. ನಡೆದ ಘಟನೆಯನ್ನು ಹೇಳುತ್ತಿದ್ದ ಶಾಂತಕ್ಕ ನಿಟ್ಟುಸಿರು ಬಿಟ್ಟು ಮುಖ ಒರೆಸಿಕೊಂಡಳು. ನನ್ನ ಕಣ್ಣಂಚು ತುಂಬಿ ಬಂತು. ಶಾಂತಕ್ಕಳಿಗೆ ಕೆಲಸ ಇದೆ, ಮತ್ತೆ ಬರ್ತೀನಿ ಎಂದು ಹೇಳಿ ಮನೆಗೆ ನಡೆದೆ. ಸಂಜೆಯವರೆಗೂ ಅದೇ ವಿಷಯದ ಗುಂಗಿನಲ್ಲಿ ಇದ್ದ ನಾನು ಮತ್ತೆ ಸಹಜ ಸ್ಥಿತಿಗೆ ತಲುಪಿದ್ದು ಮಕ್ಕಳು ಆಫೀಸ್ ಡ್ಯೂಟಿ ಮುಗಿಸಿ ಮನೆಗೆ ಬಂದ ಮೇಲೆಯೇ. ಎಲ್ಲರಿಗೂ ಧನ್ಯವಾದಗಳು.